ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಂಠೀರವ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹಾಗೂ ಸುಸ್ವಾಗತ. 2025-26ನೇ ಬಜೆಟ್ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಮಂಡಿಸಿದ್ದಾರೆ. ಅಷ್ಟಕ್ಕೂ ಈ ಬಜೆಟ್ ಯಾಕೆ ಇಷ್ಟೊಂದು ಒತ್ತು ಕೊಡಬೇಕು ಅಂದರೆ AI ಟೆಕ್ನಾಲಜಿಗೂ ಆಗಲಿ BTech ಆಗಲಿ ಸೆಮಿ ಕಂಡಕ್ಟರ್ ನೋಡ್ಕೊಂಡು ಬಜೆಟ್ನ ಮಂಡಿಸಿದ್ದಾರೆ ಅಂತ ಹೇಳ್ಬೋದು. ಅಷ್ಟಕ್ಕೂ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಮಾಡೋಕ್ಕೆ ಬದಲು ಟೆಕ್ ಬೆಂಗಳೂರನ್ನು ಮಾಡೋಕೆ ಹೊರಟಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರನ್ನ ನಾವು ಯಾಕೆ ಇಷ್ಟೊಂದು ಒತ್ತು ಕೊಡಬೇಕು ಅಂದರೆ ಇಡೀ ಇಂಡಿಯಾದಲ್ಲೇ AI ಇಂಟಿಗ್ರೇಟೆಡ್ ಮಾಡಿದ್ದು ಫಸ್ಟು ಬೆಂಗಳೂರನ್ನ ಅಂತ ಹೇಳ್ಬೋದು. ಇನ್ನು ಬಜೆಟಲ್ಲಿ ಟೆಕ್ನಾಲಜಿಗೆ ಅಂತ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಕೆ ಹೋದರೆ ಡೀಪ್ ಟೆಕ್ ಅಭಿವೃದ್ಧಿಗಾಗಿ 100 ಕೋಟಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು AI ರಿಸರ್ಚ್ ಆ್ಯಂಡ್ ಡೆವಲಪಿಂಗಿಗಾಗಿ 50 ಕೋಟಿ ಕೊಟ್ಟಿದ್ದಾರೆ. ಸೆಮಿ ಕಂಡಕ್ಟರ್ಗೋಸ್ಕರ 90 ಕೋಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಐಫೋನ್ದು ಫಾಕ್ಸ್ಕಾನ್ ಕಂಪ್ನಿ ಮೊಬೈಲು ತಯಾರು ಮಾಡ್ತಾವಲ್ಲ ಅವರಿಗೆ ಪ್ರೋತ್ಸಾಹ ಧನ ಅಂತ ಹೇಳ್ಬಿಟ್ಟು 6,970 ಕೋಟಿ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿಗೋಸ್ಕರ 1,800 ಕೋಟಿ ಕೊಟ್ಟಿದ್ದಾರೆ. GCC ಅಂದರೆ ಇದು IT ಸರ್ವಿಸ್ ಸೆಕ್ಟರು, ಇದಕ್ಕೋಸ್ಕರ 5,000 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏಷ್ಯಾದಲ್ಲೇ ನಂಬರ್ 1 ನಗರ ಅಂದರೆ ಬೆಂಗಳೂರು ಅಂತ ಹೇಳ್ಬೋದು. ಟ್ರಾಫಿಕಲ್ಲಿ ಅದನ್ನು ಸ್ವಲ್ಪ ಕಮ್ಮಿ ಮಾಡೋಕ್ಕೋಸ್ಕರ ಟನಲ್ ರೋಡ್ ಬೇಕಾಗುತ್ತೆ. ಟನಲ್ ರೋಡ್ ಮಾಡೋಕ್ಕೋಸ್ಕರ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಟನಲ್ ರೋಡ್ಗೋಸ್ಕರ 40,000 ಕೋಟಿ ಪ್ಲ್ಯಾನ್ ಮಾಡಿದರೆ ಅದಕ್ಕೆ ಅನುಮೋದನೆ ಸಹ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಮೆಟ್ರೋ 3ನೇ ಹಂತಕ್ಕೋಸ್ಕರ 8,914 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ 45.5 ಕಿಲೋಮೀಟರ್ ಡಬಲ್ ಡೆಕ್ಕರ್ ರೋಡ್ ಆದಂಗೆ ಆಗುತ್ತೆ. 3ನೇ ಹಂತ ಏನಾದ್ರು ಆಯ್ತು ಅಂದರೆ ಬೆಂಗಳೂರಲ್ಲಿ 98.6 ಕಿಲೋಮೀಟರ್ ಎಕ್ಸ್ಟೆನ್ಷನ್ ಆಗೋದಂಗೆ ಆಗುತ್ತೆ. ಕಾವೇರಿ ವಾಟರ್ ಸಪ್ಲೈ ಮಾಡೋಕ್ಕೋಸ್ಕರ 555 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಬಜೆಟಲ್ಲಿ. ಇನ್ನು ಡ್ರೈನೇಜ್ ವಾಟರ್ ಸಪ್ಲೈ ಅವೆಲ್ಲ ಮೇಂಟೈನ್ ಮಾಡೋಕ್ಕೋಸ್ಕರ 3,000 ಕೋಟಿ ಕೊಟ್ಟಿದ್ದಾರೆ. ಇನ್ನು ಅಕಸ್ಮಾತ್ ಪ್ರವಾಹನ ಬಂತು ಅಂದರೆ ಅದನ್ನ ಮೇಂಟೈನ್ ಮಾಡೋಕ್ಕೋಸ್ಕರ 2,000 ಕೋಟಿ ಎತ್ತಿಕ್ಕಿದ್ದಾರೆ ಅಂತ ಹೇಳ್ಬೋದು ಈ ಸತಿ ಬಜೆಟಲ್ಲಿ. 2025-26ನೇ ಬಜೆಟ್ ಟೆಕ್ನಾಲಜಿ ಜಗತ್ತು ಇಷ್ಟು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಪ್ರತಿ ವರ್ಷನೂ ಅಷ್ಟೇ ಸಾಲದ ಪ್ರಮಾಣ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನಮ್ಮ ರಾಜ್ಯದ ಟೋಟಲ್ ಸಾಲ ಎಷ್ಟೈತೆ ಅಂತ ನೋಡೋಕೆ ಹೋದ್ರೆ 7,64,655 ಕೋಟಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇದು 25% ಬಂದು ತಲುಪಿದೆ ಅಂತ ಹೇಳ್ಬೋದು. 25% ಮೇಲೆ ಹೋದರೆ ಡೇಂಜರ್ ಅಂತಲೇ ಹೇಳ್ಬೋದು. 2025-26ನೇ ಬಜೆಟ್ ಇಷ್ಟ ಆಗಿತ್ತು ಅಂತಲೇ ಹೇಳ್ಬೋದು. ನನ್ನ ಅನಿಸಿಕೆ ಪ್ರಕಾರ ಇವರು 2025-26ನೇ ಬಜೆಟ್ ಮಂಡಿಸಿದ್ದಾರೆ. ಇದೆಲ್ಲ ಅನುಮೋದನೆ ಬರಬೇಕು 2030 ಆಗುತ್ತೆ. ಅಷ್ಟೊತ್ತಿಗೆ ಇನ್ನೂ ಟ್ರಾಫಿಕ್ ಜಾಮ್ ಆಗುತ್ತೆ, ಇನ್ನೂ ಹೆವಿ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಇಂಪ್ಲಿಮೆಂಟೇಷನ್ ಮಾಡಬೇಕಾಗುತ್ತೆ. ನನ್ನ ವಿಡಿಯೋ ನೋಡೋಕ್ಕೆ ಎಲ್ರಿಗೂ ಧನ್ಯವಾದಗಳು.